Hello, my dear students. Today I am going to have a small summary of a dialogue on democracy, ಪ್ರಜಾಪ್ರಭುತ್ವದ ಮೇಲೆ ವಿಚಾರಗಳು by A.S. Hornsby. A.S. Hornsby is known for outstanding work. Oxford Advanced Learners Dictionary of Current ಇಂಗ್ಲಿಷ್ ಒಬ್ಬ ಶ್ರೇಷ್ಠ ಭಾಷಾ ತಜ್ಞರು, ಲ್ಯಾಂಗ್ವೇಜ್ ಸ್ಪೆಷಾಲಿಸ್ಟ್, ಆ್ಯಂಡ್ ಹಿ ರೋಟ್ ಆಕ್ಸ್ಫರ್ಡ್ ಅಡ್ವಾನ್ಸ್ಡ್ ಲರ್ನರ್ಸ್ ಡಿಕ್ಷನರಿ. ಅದಕ್ಕೆ ಅವ್ರ ಹೆಸರುವಾಸಿ. ಹಿ ಸ್ಟಾರ್ಟೆಡ್ ಕರಿಯರ್ ಆ್ಯಸ್ ಅ ಟೀಚರ್ ಆಫ್ ಇಂಗ್ಲೀಷ್ ಲಿಟ್ರೇಚರ್ ಇನ್ ಜಪಾನ್ದಲ್ಲಿ ಒಬ್ಬ ಇಂಗ್ಲೀಷ್ ಟೀಚರ್ ಅಂತ ಕೆಲಸ ಪ್ರಾರಂಭಿಸಿದರು. ಬೀಯಿಂಗ್ ಎಕ್ಸ್ಪರ್ಟ್ ಇನ್ ಲಿಂಗ್ವಿಸ್ಟಿಕ್ಸ್, ವರ್ಕ್ಡ್ ಇವನ್ ಫಾರ್ BBC ಇನ್ ಲಂಡನ್, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಅದಕ್ಕಾಗಿ ಕೂಡ ಅವರು ಕೆಲಸ ಮಾಡಿದರು. ದ್ಯಾಟ್ಸ್ ವೈ ಹಾರ್ನ್ಸ್ಬೇ ಬಿಕಮ್ ದ ಬೆಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಟೀಚರ್. ಅದಕ್ಕಾಗಿ ಹಾರ್ನ್ಸ್ಬೇ ಒಬ್ಬ ಬೆಸ್ಟ್ ಇಂಗ್ಲೀಷ್ ಟೀಚರ್ ಅಂತ ನಾವು ತಿಳ್ಕೊಳ್ತೇವೆ. ಥ್ರೂ ಟೂ ಫ್ರೆಂಡ್ಸ್, ಜಾಕ್ ಆ್ಯಂಡ್ ಅನ್ನೆ, he tries to reveal meaning, importance and purpose of democracy. Two characters, ಇಬ್ಬರು ಗೆಳೆಯರು, ಕಪಲ್ ಜೋಡಿ, ಅನ್ನೆ ಮತ್ತು ಜಾಕ್, ಅವರ ಸಂಭಾಷಣೆ, ಚರ್ಚೆ, ದಟ್ ಡಿಸ್ಕಷನ್ ಅಬೌಟ್ ಡೆಮಾಕ್ರಸಿ. ದೇ ಸರ್ಚ್ ಆ್ಯಕ್ಚುಲಿ ವಾಟ್ ಈಸ್ ಡೆಮಾಕ್ರಸಿ, ನಿಜವಾದ ಪ್ರಜಾಪ್ರಭುತ್ವ ಅನ್ನೋದು ಏನನ್ನು ಚರ್ಚೆ ಮಾಡ್ತಾರೆ. ನಮಗೂ ಗೊತ್ತಿದೆ ಭಾರತದಲ್ಲಿನೂ ಏನಿದೆ ಆ್ಯಕ್ಚುಲಿ ವಾಟ್ ಈಸ್ ಡೆಮಾಕ್ರಸಿ. ಯಾಕಂದರೆ ಪುಸ್ತಕದಲ್ಲಿ ಹೇಳ್ತಾರೆ, ಜನರ ಸರ್ಕಾರ, ಜನರಿಗಾಗಿ, ಜನರಿಗೋಸ್ಕರ, ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್. ಇದನ್ನು ಅಬ್ರಹಾಂ ಲಿಂಕನ್ ಅವರು ಹೇಳಿದ್ರ ಬಗ್ಗೆ ನಾವು ಚರ್ಚೆಯನ್ನು ನೋಡ್ತೇವೆ. ಆದರೆ ಅದು ಏನೂ ಅಲ್ಲ. ನಿಜವಾಗಲೂ ಡೆಮಾಕ್ರಸಿ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ಫ್ಯೂ ಪೀಪಲ್, ಡಾಮಿನೆಂಟ್ ಪೀಪಲ್, MPs, ದಟ್ ಈಸ್ ಇಲೆಕ್ಟೆಡ್ ರಿಪ್ರೆಸೆಂಟೇಟಿವ್ಸ್, ಅಂದರೆ ಚುನಾಯಿತ ಪ್ರತಿನಿಧಿಗಳು. ಅವರನ್ನು ಮೀರಿ ಸಿವಿಲ್ ಸರ್ವೆಂಟ್ಸ್ ಅವ್ರ ಕೈಯಲ್ಲಿದೆ ಅಂತ ನಮ್ಗೆ ಗೊತ್ತಿದೆ. ಸೊ ಇಟ್ ಈಸ್ ಟೇಕನ್ ವಿತ್ ಕನ್ಸಿಡರೇಷನ್ ಆಫ್ ಇನ್ಫ್ಲೂಯೆನ್ಸ್ ಆಫ್ ಪೇರೆಂಟ್ಸ್, ಥಾಟ್ಸ್ ಆ್ಯಂಡ್ ಐಡಿಯಾಸ್ ಆನ್ ಚಿಲ್ಡ್ರನ್. ಅದಕ್ಕೆ ಯಾರು ಇನ್ಫ್ಲೂಯೆನ್ಸ್ ಆಫ್ ಪಾಲಕರು, ಅವರ ವಿಚಾರಗಳು, ಮಕ್ಕಳ ವಿಚಾರಗಳು, ಹೀಗೆ ಪ್ರಜಾಪ್ರಭುತ್ವದ ಬಗ್ಗೆ ವಿಚಾರಗಳನ್ನು ಇಲ್ಲಿ ಹೇಳ್ತೇವೆ. ಆಫ್ ಪೇರೆಂಟ್ಸ್ ಆ್ಯಂಡ್ ಆಫ್ ಚಿಲ್ಡ್ರನ್, ವಾಟ್ ಈಸ್ ಡೆಮಾಕ್ರಸಿ, ದಟ್ ಈಸ್ ಬ್ರಾಟ್ ಇಟ್ ಔಟ್. So the thinking, they think of American, British and Athenian system of government. ಮೂರು ವಿಚಾರಗಳು: ಬ್ರಿಟಿಷ್ ಸಿಸ್ಟಮ್, ಅಮೇರಿಕನ್ ಸಿಸ್ಟಮ್ ಆ್ಯಂಡ್ ಅಥೇನಿಯನ್ ಸಿಸ್ಟಮ್. ಬ್ರಿಟಿಷ್ ಸಿಸ್ಟಮ್, no doubt it is world famous democracy, but better popularized in America by Abraham Lincoln. ಬ್ರಿಟಿಷರು ಜಗತ್ತನ್ನು ಆಳಿದರು, ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿದರು ಪ್ರಜಾಪ್ರಭುತ್ವ. ಆದರೆ ಪ್ರಜಾಪ್ರಭುತ್ವದ ವ್ಯಾಖ್ಯೆಯನ್ನು ಅಬ್ರಹಾಂ ಲಿಂಕನ್ ಬಹಳ ಪ್ರಚುರಪಡಿಸಿದರು, ಈ ಪಾಪ್ಯುಲೈಸ್ಡ್ ಇನ್ ದ ವರ್ಲ್ಡ್. ಇವು ಎರಡನ್ನು ನೋಡಿದಾಗ ದ ಅರ್ಲಿಯೆಸ್ಟ್ ಡೆಮಾಕ್ರಸಿ ಇನ್ ದ ವರ್ಲ್ಡ್, ಜಗತ್ತಿನ ಬಹಳ ಹಳೆಯದಾದ ಪ್ರಜಾಪ್ರಭುತ್ವ, ಅರ್ಲಿಯೆಸ್ಟ್ ಏನ್ಷಿಯಂಟ್ ಡೆಮಾಕ್ರಸಿ, ದಟ್ ಈಸ್ ಇನ್ ಅಥೇನ್ ಆಫ್ ಗ್ರೀಸ್. So now let us see the questions. For Jack's question on equality, Anne says Thomas Jefferson said all men are created equal. Jack question on equality ಬಗ್ಗೆ ಅನ್ನೆಗೆ ಹೇಳ್ತಾ ಇದ್ದಾನೆ, ಜಾಕ್ ಹೇಳ್ತಾ ಇದ್ದಾನೆ. ಥಾಮಸ್ ಜಾಫರ್ಸನ್ ಸೇಡ್, ಅವ್ರು ಹೇಳ್ತಾ ಇದ್ದಾರೆ, ಥಾಮಸ್ ಜಾಫರ್ಸನ್, ಆಲ್ ಮೆನ್ ಆರ್ ಕ್ರಿಯೇಟೆಡ್ ಈಕ್ವಲ್, ಅಂದರೆ ಎಲ್ಲ ಜನರನ್ನು ಸಮಾನವಾಗಿ ರಚನೆ ಮಾಡಲಾಗಿದೆ ಜಗತ್ತಿನಲ್ಲಿ ಅಂತ. ಬಟ್ ಚಿಲ್ಡ್ರನ್ ಆಫ್ ಇಂಟೆಲಿಜೆಂಟ್ ಆರ್ ಬಾರ್ನ್ ಟು ಇಂಟೆಲಿಜೆಂಟ್ ಪೇರೆಂಟ್ಸ್ ಆ್ಯಂಡ್ ಡಲ್ ಟು ಡಲ್ ಪೇರೆಂಟ್ಸ್. ಆದರೆ ಇಂಟೆಲಿಜೆಂಟ್ ಪೇರೆಂಟ್ಸ್ ಹ್ಯಾವ್ ಇಂಟೆಲಿಜೆಂಟ್ ಚಿಲ್ಡ್ರನ್, ಡಲ್ ಪೇರೆಂಟ್ಸ್ ಹ್ಯಾವ್ ಡಲ್ ಚಿಲ್ಡ್ರನ್. ದಿಸ್ ಈಸ್ ಇನ್ಇಕ್ವಾಲಿಟಿ. ಇದನ್ನು ನಾವು ನೋಡ್ತೇವೆ. ಬುದ್ಧಿವಂತ ತಂದೆ ತಾಯಿಗಳಿಗೆ ಬುದ್ಧಿವಂತ ಮಕ್ಕಳು ಆ ಸಂಸ್ಕಾರ, ಮತ್ತು ದಡ್ಡ ಅಥವಾ ಅಸಂಸ್ಕೃತ ಮಕ್ಕಳಿಗೆ ಆ ರೀತಿ ತಂದೆ ತಾಯಿಗೆ ಆ ರೀತಿ ಮಕ್ಕಳು ಇರ್ತಾರೆ ಅನ್ನೋದು ದಿಸ್ ಇಸ್ ಜನರಲ್ ಡಿಸ್ಕಷನ್. ಸೊ ದಿಸ್ ಈಸ್ ಇನ್ಇಕ್ವಾಲಿಟಿ. ಬಿಕಾಸ್ ಆಫ್ ಲಿಂಕನ್,
United States of America become more democratic than England. ಅಬ್ರಹಾಂ ಲಿಂಕನ್ ಅವರು ಹೇಳಿದರು, ಅಮೇರಿಕಾ ಅಲ್ಲೇನು ಇನ್ಇಕ್ವಾಲಿಟಿ ಇತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೀಪಲ್ ವೇರ್ ಸುಪೀರಿಯರ್, ಬ್ಲ್ಯಾಕ್ ವೇರ್ ಇನ್ಫೀರಿಯರ್, ದಟ್ ಇನ್ಇಕ್ವಾಲಿಟಿ that was removed by Abraham Lincoln, the former president of America. ಅವರೇ ಜಗತ್ತಿಗೆ ಹೇಳಿದರು, ಏನು, ಗೌರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್ ಆ್ಯಂಡ್ ಫಾರ್ ದ ಪೀಪಲ್, ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಇರುವ ಸರ್ಕಾರ. ಸೊ ದಟ್ ಇಸ್ ವಾಟ್ ವಿ ಸಿ. ಸೊ ಕಂಪ್ಯಾರಿಟಿವ್ಲಿ with England, American democracy is better than England. ಅದನ್ನು ನಾವು ನೋಡಿದೆ. Even though in Athens of Greece, birth of democracy, only few free citizens we may call, or few dominant ruled. ಅಥೆನ್ಸ್ದಲ್ಲೂ ಕೂಡ ಕೆಲವೊಂದು ಡಾಮಿನೆಂಟ್ ಅಂದರೆ ಕೆಲವೊಂದು ಅಧಿಕಾರಶಾಹಿ, ಭಾಳ ಪ್ರಭುತ್ವ ಇರೋರಷ್ಟೇ ಪ್ರಜಾಪ್ರಭುತ್ವ ಆಳಿದರು. ಎಲ್ಲರ ಕಡೆಗೂ ಆಡಳಿತ ಇರಲಿಲ್ಲ. ಸೊ ದಿಸ್ ಇಸ್ ವಾಟ್ ವಿ ಸಿ. ಡಾಮಿನೆಂಟ್ ಪೀಪಲ್, ಪ್ರಭುತ್ವ ಉಳ್ಳವರು ಆಳಿದರು, ಉಳಿದವರು ಆಳಿಲ್ಲ ಅಂತ. Then no ordinary person can tell any president or prime minister of any democratic country. ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರೆಸಿಡೆಂಟ್ ಅವರಲ್ಲಿ ಏನು ಶಕ್ತಿ ಇರ್ತಿದೆ, ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರ್ತಿದೆ, ಅವರೇ ಮಾಡ್ತಾರೆ. ಅಧಿಕಾರಕ್ಕೆ ಬರೋ ತನಕ ಜನರಿಗಾಗಿ, ಜನರಿಂದನೇ ನಡೆಯೋದಂತ. ಅಧಿಕಾರಕ್ಕೆ ಬಂದ ಮೇಲೆ ಪ್ರೆಸಿಡೆಂಟ್ ವಿಲ್ ಡಿಸೈಡ್, ಪ್ರೈಮ್ ಮಿನಿಸ್ಟರ್ ವಿಲ್ ಡಿಸೈಡ್. ದೇ ರೂಲ್ ಇನ್ ದ ನೇಮ್ ಆಫ್ ಪೀಪಲ್, ಜನರ ಹೆಸರಿನಲ್ಲೇ ಆಳ್ತಾರೆ. ಡಿಸಿಷನ್ಸ್ ಆರ್ ಓನ್ಲಿ ಮೇಡ್ ಬೈ ದೆಮ್, ಬಟ್ ದೇ ಟೆಲ್ ಇಟ್ ಈಸ್ ಫಾರ್ ದ ಪೀಪಲ್, ಜನರಿಗೋಸ್ಕರ ಅಂತೆಲ್ಲ ಹೇಳ್ತಾರೆ. ದಟ್ ಈಸ್ ವಾಟ್ ಡಿಸ್ಕಷನ್ ಈಸ್ ಡನ್ ಬೈ ಅನ್ನೆ ಜಾಕ್. ಸಿವಿಲ್ ಸರ್ವೆಂಟ್, ಆ್ಯಸ್ ವಿ ಸಿ, ದ ನೆಕ್ಸ್ಟ್ ಪವರ್ಫುಲ್ ಪರ್ಸನ್, ದೆನ್ ಎಮ್ ಪೀಸ್, ದೆನ್ ಪ್ರೈಮ್ ಮಿನಿಸ್ಟರ್, ಪ್ರೆಸಿಡೆಂಟ್ ಆದಮೇಲೆ ಎಮ್ ಪಿಗಳು ಅಥವಾ ಎಮ್ ಎಲ್ ಎಗಳು. ಇವರು next to these people is civil servants who run the real government. The ordinary member of parliament has power of either vote as his leaders require or to follow civil servants' decisions. So advices ಅಂದರೆ ಎಮ್ ಪೀಸ್ ಎಮ್ ಎಲ್ ಎಗಳು ಹೇಳ್ಬೋದಷ್ಟೇ, ಬಟ್ ಸಿವಿಲ್ ಸರ್ವೆಂಟ್ಸ್ ವಿಲ್ ಡಿಸೈಡ್. ದೇ ಕ್ಯಾನ್ ಟೇಕ್ ಅಡ್ವೈಸಸ್, ಬಟ್ ದ ಡಿಸಿಷನ್ indirectly it is all of civil servants. Actually, Parliament has given some time to discuss and question, but the discussions are only by intelligent people and decisions are only made by intelligent people. Ordinary MPs are for vote to support the government. ಅಂದರೆ ಅಸಾಮಾನ್ಯ ಅಥವಾ ಅಂಥ ಬುದ್ಧಿವಂತರಲ್ಲದ ಎಂ ಪಿಗಳು ಸರ್ಕಾರಕ್ಕೆ ಸಪೋರ್ಟ್ ಮಾಡೋದಷ್ಟೇ, ಡಿಸಿಷನ್ಗಳಲ್ಲಿರಲ್ಲ. ಸೊ ದಿಸ್ ಇಸ್ ವಾಟ್ ವಿ ಸಿ. ಆ್ಯಕ್ಚುಲಿ ದಿ ಗೌರ್ಮೆಂಟ್ ಈಸ್ ರನ್ ಬೈ ಪ್ರೈಮ್ ಮಿನಿಸ್ಟರ್ ಆರ್ ಪ್ರೆಸಿಡೆಂಟ್ ಇನ್ ಸಮ್ ಆಫ್ ದಿ democracies like America. Like India, it is prime minister and MPs are for namesake or for support. So this is what we see. People are addicted to the bigger promises of the cheaper food, lower taxes, higher pensions and employment. ಏನು ಮಾಡ್ತಾರೆ ಅವ್ರು, ಗೌರ್ಮೆಂಟ್ ಅದವ್ರು ಏನು ಮಾಡ್ತಾರೆ, ದೀಸ್ ರೂಲರ್ಸ್, ದೇ ಪ್ರೊವೈಡ್ ಸಮ್ ಬಿಗ್ಗರ್ ಪ್ರಾಮಿಸಸ್. ನಿಮಗೆ ಆಶ್ವಾಸನೆಗಳನ್ನು ಕೊಡ್ತಾರೆ, ಪ್ರಮಾಣಗಳನ್ನ ಹೇಳ್ತಾರೆ. ಚೀಪರ್ ಫುಡ್, ಆಹಾರವನ್ನು ನಾವು ಅಕ್ಕಿ ಸ್ವಸ್ತಾಗಿ ಕೊಡ್ತೇವೆ, ಹೀಗೆಲ್ಲ ಒಂದು ಪ್ರಾಮಿಸ್ ಮಾಡ್ತಾರೆ. ಲೋವರ್ ಟ್ಯಾಕ್ಸ್ ಕಡಿಮೆ ಮಾಡ್ತೇವೆ. ಹೈಯರ್ ಪೆನ್ಷನ್ ಹೆಚ್ಚು ಮಾಡ್ತೇವೆ. ಎಂಪ್ಲಾಯ್ಮೆಂಟ್, ಉದ್ಯೋಗ ಸೃಷ್ಟಿ ಮಾಡ್ತೇವೆ. ದಿಸ್ ಈಸ್ ಆಲ್ ದೇ ಮೇಕ್ ಪೀಪಲ್ ಫೂಲ್ಡ್ ಆ್ಯಂಡ್ ದಿಸ್ ಇಸ್ ವಾಟ್ ಡೆಮಾಕ್ರಸಿ. ಹೀಗೆ ಹೇಳಿ ಜನರನ್ನು ಏನು ತಮ್ಮ ಕಡೆಗೆ ಸೆಳಿತಾರೆ, ಅದೇ ಒಂದು ಡೆಮಾಕ್ರಸಿ ಆಗಿಬಿಟ್ಟಿದೆ, ಪ್ರಜಾಪ್ರಭುತ್ವ ಆಗಿದೆ. ಫಾರ್ ನೇಮ್ಸ್ ಸೇಕ್ ದೇ ಟೆಲ್ ಇಟ್ ಈಸ್ ಯುವರ್ ಗೌರ್ಮೆಂಟ್, ಯುವರ್ ಲ್ಯಾಂಡ್, ಯುವರ್ ಫಾರೆಸ್ಟ್. ಬರೀ ಹೆಸರಿಗೋಸ್ಕರ ಇದು ನಿಮ್ಮ ಭೂಮಿ, ನಿಮ್ಮ ಸರ್ಕಾರ, ನಿಮ್ಮ ಜಲ, ನಿಮ್ಮ ನೆಲ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಆದರೆ ಎಲ್ಲ ಅವರ ಅಧಿಕಾರದಲ್ಲಿ, ಅವ್ರ ಡಿಸಿಷನ್ಗಳಲ್ಲಿ ನಡೀತಿದೆ. ದ ರೈಲ್ವೆ, ಯುವರ್ ಶಿಪ್ಪಿಂಗ್ ಅಂತ ಹೇಳ್ತಾರೆ, ಯುವರ್ ಫ್ಯಾಕ್ಟರಿ ಅಂತಾರೆ, ಎಲ್ಲ ನಿಮ್ಮದು ಅಂತ ಹೇಳ್ತಾರೆ. ಅದರ ಅಧಿಕಾರ ಅವರು ಡಿಸಿಷನ್ ಮಾಡ್ತಾರೆ, ಅವ್ರ ಹತ್ರ ಇರ್ತದೆ. ಇಟ್ ಈಸ್ ಆಲ್ ವಿತ್ ದ್ಯಾಮ್. ದೇ ಮೇಕ್ ದ ಡಿಸಿಷನ್
They are the powerful members, they will control, but it is in the name of the people. ಜನರಿಗೆ ಹೇಳೋಕ್ಕೋಸ್ಕರ ಅಷ್ಟೇ. So that is discussed by Jacques and Anne. All the land factories, shipping, that is all, they are actually some banks and railways, they are nationalized in England and in also India, in majority of the democracies. ಭಾಳಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದ್ದಾರೆ, ರೈಲ್ವೆ ರಾಷ್ಟ್ರೀಕರಣಗೊಳಿಸಿದ್ದಾರೆ, ಪೋಸ್ಟ್ ಆಫೀಸ್ಗಳೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇದೆ. ಈ ಥರ ಗೌರ್ಮೆಂಟ್ ಈಸ್ ರನ್ನಿಂಗ್ ಇನ್ ದ ನೇಮ್ ಆಫ್ ದ ಪೀಪಲ್. ವಿ ಡೋಂಟ್ ಹ್ಯಾವ್ ರೈಟ್ಸ್, ನಮ್ಗೆ ಕೇಳೋ ಯಾವ ಅಧಿಕಾರಗಳಿಲ್ಲ, ಹಕ್ಕುಗಳಿಲ್ದಂಗಾಗಿದೆ. ಸೊ ಜಾಕ್ ಲೈಕ್ಸ್ ಪ್ರೈವೇಟ್ ಓನರ್ಶಿಪ್. ಜಾಕ್ ಹೇಳ್ತಾರೆ, ಐ ಲೈಕ್ ಪ್ರೈವೇಟ್ ಓನರ್ಶಿಪ್. ರೈಲ್ವೇಸ್ ಇನ್ ಬ್ರಿಟನ್ ಹ್ಯಾವ್ ಆಫನ್ ಇನ್ ಡಿಫಿಕಲ್ಟೀಸ್. ಬ್ರಿಟನ್ದಲ್ಲಿ ರೈಲ್ವೇಸ್ ಡಿಫಿಕಲ್ಟೀಸ್ ಅದಲ್ಲದೆ, ಬಟ್ ಹೌ? ಸೊ ಹೂ ಕುಡ್ ಮೇಕ್ ಇಟ್ ಪಾಸಿಬಲ್ that who could help them? Railways are in difficulties. Higher prices as the fares of the railways. ರೈಲ್ವೆ ಲಾಸ್ಗಳಲ್ಲಿದ್ದಾಗ ಅಲ್ಲಿ ಮತ್ತೊಂದು ಎರಡು ಪ್ರಾಬ್ಲಮ್ ಬರ್ತಿದೆ. Because of the road and airlines competition and the old canals, railways facing difficulties. ಹಳೆ ಕೆನಲ್ಸ್ಗಳನ್ನು ರಿಪೇರಿ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಿದೆ. And again competition of the road transport and air transport. They are in competition. So railway is facing the difficulties. Post office doesn't have any competition so far. Post office ಬಹಳ ಕಾಂಪಿಟಿಷನ್ ಇರಲಿಲ್ಲ ಆ್ಯಕ್ಚುಲಿ, ಇದು ಹಾರ್ನ್ಸ್ ಬೇ ಹಿಡಿದಾಗ. ಬಟ್ nowadays it has also sunk. ಅವು ಎಲ್ಲ ಮುಳುಗಿ ಹೋಗ್ತಾ ಇದೆ. There are so many banks and so many other facilities better than the post office. They charge 2 pence or half pence in England. 2 pence or half pence for one single the letter. But nowadays it has also lost its service. ಅದು ಕೂಡ ತನ್ನ ಸೇವೆಯನ್ನು ಮುಕ್ತಾಯಗೊಳಿಸಿದೆ. Anne pointed of only one dominant party to face election and win. In some of the states, some of the country, one party as a dominant party is ruling. ಒಂದೇ ಒಂದು ಪಕ್ಷ ಆಳ್ತಾ ಇದೆ. A dominant party. There is no equal competitor or the other party to face the election so that they can do better to the people. ಜನರಿಗೆ ಅವ್ರಿಗಿಂತ ಒಳ್ಳೆಯದು ಮಾಡಬೇಕು ಅಂಥ ಸರ್ಕಾರಗಳು ಬರ್ತಾ ಇಲ್ಲ, ಪಕ್ಷಗಳು ಬರ್ತಾ ಇಲ್ಲ. ನೋ ಮೋರ್ ಚಾಯ್ಸಸ್ ಅಂದರೆ ಚಾಯ್ಸ್ಗಳು ಇಲ್ಲವೇ ಇಲ್ದಂಗಾಗಿದೆ. Generally it is ruled by the majority and respect for the right of minorities. Majority, they are the minority, they are actually ruled by the majority here. Majority as the holding power. ಅವರು ಆಯ್ಕೆ ಆಗ್ತಾರೆ, ಅವರು ಆಳ್ತಾರೆ. They are elected and they rule and they keep some rights of the minorities. ಅವರು ಈ ಮೈನಾರಿಟಿಗಳಿರ್ತಾರೆ, ಅವರನ್ನು ಆಳ್ತಾ ಇದ್ದಾರೆ, ಅವರ ಹಕ್ಕುಗಳನ್ನು ಅವರು ಕಾಪಾಡ್ತಾರೆ ಅನ್ನೋದು. ಹೀಗೆ ಇನ್ ಅಮೇರಿಕಾ ದೇ ಟಾಕ್ ಅಬೌಟ್ ಇಕ್ವಾಲಿಟಿ, ವೇರ್ ಎಟ್ ವಿ ಡೋಂಟ್ ಫೈಂಡ್ ಇಕ್ವಾಲಿಟಿ. ಅಮೇರಿಕಾದಲ್ಲಿ ಬಹಳಷ್ಟು ಈ ಇಕ್ವಾಲಿಟಿ ಬಗ್ಗೆ, ಸಮಾನತೆ ಬಗ್ಗೆ ಚರ್ಚೆ ಆಯಿತು, ಮಾತಾಡ್ತಾರೆ. ಆದರೆ ಇನ್ನೂ ಕೂಡ ಅದು ಅಂದರೆ ಜಾರಿಗೆ ಬಂದಿಲ್ಲ. ಇಟ್ ಡಸಂಟ್ ಕಮ್ ಇನ್ ಪ್ರಾಕ್ಟಿಸ್. Yet we don't have women president. We see that is inequality. No more black people are allowed. So that is not equality. But they focus, jagatnalella ಹೇಳ್ತಾರೆ, we are the democracy. We are bringing equal importance, equal opportunity, equality in our country. ಜಗತ್ತಿಗೆ ಹೇಳ್ತಿರ್ತಾರೆ, but there is no equality ಆ ಥರ. As we know, practically democracy is in few dominant hands and others are only ruled. ಈ ಪ್ರಜಾಪ್ರಭುತ್ವ ಕೆಲವೊಂದು ಜನರ ಹಿಡಿತದಲ್ಲಿದೆ, ಅದಕ್ಕೆ ಅವರ ಆಳ್ವಿಕೆ ಆಗಿದೆ. ಆದರೆ ಹೇಳೋದೇನು, ಎಲ್ಲ ಜನರ ಆಯ್ಕೆಯಿಂದ ಆಗಿರೋದಂತೂ ಎಲ್ಲರಿಗೆ ಅಧಿಕಾರ ಇದೆ ಅಂಥೇಳಿ. ಬಟ್ ದಟ್ ಇಸ್ ನಾಟ್. ಲೆಟ್ ಅಸ್ ಹೋಪ್ ಫಾರ್ ದ ಗುಡ್ನೆಸ್. ಮುಂದೆ ಏನಾದರೂ ಒಳ್ಳೆಯದಾಗ್ಬೋದು ಅಂತ ಹೇಳಿಕೊಂಡು Hornsby has brought this topic with reference to many of the democratic countries as a general discussion. It is everybody's discussion. ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ಬರೀ ಹೆಸರಿಗಿದೆ. ಕೆಲವೊಂದು ಪಕ್ಷಗಳು, ಕೆಲವೊಂದು ಜನ, ಕೆಲವೊಂದು ಅಧಿಕಾರಶಾಹಿಗಳು
those who few people, some people, they are having a hold or control over the governments and decisions of the world. ಅಂಥದ್ದನ್ನು ನಾವು ನೋಡಿದ್ದೇವೆ. ಸೊ ದಿಸ್ ಇಸ್ ವಾಟ್ ದ ಚಾಪ್ಟರ್, ಎ ಡೈಲಾಗ್ ಆನ್ ಡೆಮಾಕ್ರಸಿ. Fine, and good luck to the exams.